ಜಸ್ಟ್ 50 ರುಪೀಸ್ಗೆ ತಿರುಮಲ ತಿರುಪತಿ ದೇವಸ್ಥಾನದಲ್ಲಿ ಈ ರೀತಿ ರೂಮ್ ಸಿಗುತ್ತೆ. ಈ ಒಂದು ರೂಮ್ನ ಬುಕ್ ಮಾಡೋದು ಹೇಗೆ, ಪಡೆಯೋದು ಹೇಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. 24 ಅವರ್ಸ್ ಕರೆಂಟು, ಹಾಟ್ ವಾಟರ್ ಕೂಡ ಬರುತ್ತೆ, 4 ಜನ ಆರಾಮಾಗಿ ಇರ್ಬೋದು. ನಾನಿದ್ದೀನಿ ತಿರುಮಲ ತಿರುಪತಿ ದೇವಸ್ಥಾನದಲ್ಲಿ, ನಮಗೆ ರೂಮ್ ಬೇಕು. ಅದಕ್ಕೆ ನಾವು ಮೊದಲು ಈ ಒಂದು ಜಾಗಕ್ಕೆ ಬಂದ್ವಿ. ಜಾಗದ ಹೆಸರು CRO ಅಡ್ಮಿನಿಸ್ಟ್ರೇಟಿವ್ ಬಿಲ್ಡಿಂಗ್ ಅಂತ. ಈ ಒಂದು ಬಿಲ್ಡಿಂಗ್ ಅಲ್ಲಿ ಮೊದಲು ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ. ರೂಮ್ಗೆ ನಾವು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ್ ಬಂದಿದ್ದೀವಿ. ಆಧಾರ್ ಕಾರ್ಡ್ ಕಂಪಲ್ಸರಿ ಇರಬೇಕು, ನೇಮು ಮೊಬೈಲ್ ನಂಬರ್ ಕೊಡಲೇಬೇಕು. ಅನ್ಮ್ಯಾರಿಡ್ ಕಪಲ್ಗೆ ರೂಮ್ ಕೊಡೋದಿಲ್ಲ, ಸಿಂಗಲ್ ವ್ಯಕ್ತಿಗೆ ರೂಮ್ ಕೊಡೋದಿಲ್ಲ. ಲಾಕರ್ ಫೆಸಿಲಿಟೀಸ್ ಇದೆ, ಅದನ್ನು ಯೂಸ್ ಮಾಡ್ಕೊಬಹುದು. 120 ಮಿನಿಟ್ಸ್ ಆದ್ಮೇಲೆ ನಿಮ್ಮ ಮೊಬೈಲ್ಗೆ ಮೆಸೇಜ್ ಬರುತ್ತೆ. ನಿಮಗೆ ರೂಮ್ ಬೇಕಾಗಿದ್ರೆ ತಿರುಪತಿ ತಿರುಮಲ ದೇವಸ್ಥಾನದಲ್ಲಿ ಈ ತರ ರಿಜಿಸ್ಟ್ರೇಷನ್ ಮಾಡಿಸ್ಕೊಬೇಕಾಗುತ್ತೆ ಆಫ್ಲೈನ್. ನಾವು ರೂಮ್ ಸೆಲೆಕ್ಟ್ ಮಾಡಿದ್ದು 100 ರುಪೀಸ್ ಮತ್ತು 50 ರುಪೀಸ್. ನಮ್ಮ ರಿಜಿಸ್ಟ್ರೇಷನ್ ಲಾಸ್ಟ್ 3 ನಂಬರ್ 761. ಟಿವಿಯಲ್ಲಿ ಡಿಸ್ಪ್ಲೇ ಆಗಿರೋ ಲಾಸ್ಟ್ 3 ನಂಬರ್ 245. ವೇಟ್ ಮಾಡಬೇಕು. 2 ಅವರ್ಸ್ ಆದ್ಮೇಲೆ ನಮಗೆ ಸಿಗುತ್ತೆ ಅಂತ ಇನ್ಫಾರ್ಮೇಶನ್ ಸಿಕ್ತು. ಅದಕ್ಕೆ ನಾವು ಟೀ ಬ್ರೇಕ್ ನ ಮಾಡಿದ್ವಿ. ಟೀ ಮತ್ತೆ ಪಾರ್ಲೆಜಿ ಬಿಸ್ಕೆಟ್ ನ ತಗೊಂಡ್ವಿ, ಚೆನ್ನಾಗಿತ್ತು. ಫೈನಲಿ ನಮ್ಮ ನಂಬರ್ ಬಂದಿದೆ. CRO ಬಿಲ್ಡಿಂಗ್ ಅಲ್ಲಿ ಒಂದು ಮಿಷಿನ್ ಇರುತ್ತೆ, ಅಲ್ಲೋಗಿ ಸ್ಕ್ಯಾನ್ ಮಾಡಿದ ನಂತರ ನಮಗೆ ಗೊತ್ತಾಗುತ್ತೆ ನಮಗೆ ರೂಮ್ ಸಿಕ್ಕಿದೆ ಅಂತ. ಕಾಟೇಜ್ ನೇಮು ಹಿಲ್ಸ್ ವ್ಯೂ ಕಾಟೇಜ್ ಅಂತ. ಅದಕ್ಕೆ ಹೋಗೋದು ಹೆಂಗೆ, ಪಕ್ಕದಲ್ಲಿ ಒಂದು ದೊಡ್ಡ ಬೋರ್ಡ್ ಇರುತ್ತೆ, ಆ ಒಂದು ಕಾಟೇಜ್ ನೇಮ್ ಇರುತ್ತೆ, ಪಕ್ಕದಲ್ಲಿ QR ಕೋಡ್ ಇರುತ್ತೆ. ಸ್ಕ್ಯಾನ್ ಮಾಡಿದ್ರೆ ಸಾಕು, ನಿಮ್ಗೆ ಲೊಕೇಶನ್ ಕಾಣಿಸುತ್ತೆ. ನಮ್ಮ ರೂಮ್ ಬಾಗಿಲನ್ನ ನಾವು ಓಪನ್ ಮಾಡ್ತಾ ಇದೀವಿ. 50 ರುಪೀಸ್ಗೆ TTD ಅಲ್ಲಿ ರೂಮ್ ಹೇಗಿರುತ್ತೆ ನೀವೇ ನೋಡಿ. ಸಖತ್ತಾಗಿದೆಯಲ್ವಾ? ಈ ಒಂದು ವಿಡಿಯೋನ ಸೇವ್ ಮಾಡ್ಕೊಳ್ಳಿ, ಹಾಗೇನೆ ಫಾಲೋ ಮಾಡಿ.